ಫೈನಲಿ ದ ವೈಟ್ ಇಸ್ ಓವರ್. ಬ್ಲಾಕ್ ಕ್ಲೋವರ್ ಸೀಸನ್ 2 ಇನ್ನೇನ್ ಮನೆ ಬಾಗ್ಲಿಗ್ತಾವಿದೆ ಸೀಸನ್ 2 ರಿಲೀಸ್ ಆಗಕ್ಕೆ. ಸೊ ನಾನು ಇದ್ರ ಸೀಸನ್ 1 ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಹಾಕಿದೀನಿ ನನ್ನ ಚಾನಲ್ ಅಲ್ಲಿ. ನೀವು ಆರಾಮಾಗಿ ಲೈವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅಕಸ್ಮಾತ್ ನೀವು ಆನಿಮೆ ಪೂರ ನೋಡಿದ್ರೆ ಒಂಚೂರ ರೀಕ್ಯಾಪ್ ಆದಂಗ ಆಗುತ್ತೆ, ಹೋಗಿ ನೋಡಿ. ಟೈಮ್ ವೇಸ್ಟ್ ಮಾಡೋದ್ ರೆಡಿ ಅನ್ನ ಸೀಸನ್ 2, 3, 4 ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇದರಲ್ಲಿ ಪೂರ ಬ್ಲಾಕ್ ಕ್ಲೋವರ್ 170 ಎಪಿಸೋಡ್ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ಜನ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಈಗ ಬರ್ತಿರೋ ಸೀಸನ್ 5, ಆದ್ರೆ ಆದಷ್ಟು ಜನ ಅದನ್ನ ಸೀಸನ್ 2 ಅಂತಾನು ಹೇಳ್ತಾರೆ. ಆದ್ರೆ ನಮಗೆ ಅದು ಟೆಕ್ನಿಕಲಿ ಸೀಸನ್ 5 ಆನಿಮೆ ರಿಲೇಟೆಡ್ ಹೋದ್ರೆ. ಸೊ ಅರ್ಥ ಆಯ್ತಾ? ಎಕ್ಸ್ಪ್ಲೇನ್ ಮಾಡೋಣ. ಸೊ ಈಗ ಹೊಸ ವರ್ಷದ ಹೊಸ ಸೀಸನ್ ಗೆ ಹೋಗೋಣ. ಸೊ ಬಿ ರೆಡಿ ಗೈಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಮಗೆ ಗೊತ್ತಾಯ್ತು ಕ್ಯಾಪ್ಟನ್ ಅಲ್ಲಿ ಯಾರೋ ಟ್ರೈಟರ್ ಇದಾರೆ ಅಂತ ಹೇಳಿ. ಇಲ್ಲಿ ಗೊತ್ತಾಗುತ್ತೆ ಆ ಟ್ರೈಟರ್ ಯಾರು ಅಂತವ. ಗುಲ್ದೆರೆ ಪಾಯ್ಸನ್ ಪರ್ಪಲ್ ಆಕ್ಸ್ ಕ್ಯಾಪ್ಟನ್. ಅವನ್ ಪವರ್ ಇರೋದು ನಿಜವಾಗ್ಲೂ ಇನ್ವಿಸಿಬಿಲಿಟಿ. ಇಲ್ಲಿ ಆಸ್ತಾಂಡ್ ಮಿಕ್ಕಿ ಕ್ಯಾಪ್ಟನ್ ಹೇಗೋ ಆಗಿ ಮಾಡಿ ಅವನನ್ನ ಹಿಡಿತಾರೆ. ಅದಾದ್ಮೇಲೆ ಜೂಲಿಯಸ್ ವಿಜರ್ಡ್ ಕಿಂಗ್ ಆಸ್ತಾಂಡ್ ಯಾಮಿನ್ ಕರೆದು ಹೇಳ್ತಾನೆ ಐ ಆಫ್ ಮಿಡ್ ನೈಟ್ ಸನ್ ಮೋಟಿವ್ ಏನು ಅಂತ ಹೇಳಿ. ಅವ್ರು ಈ ಮ್ಯಾಜಿಕ್ ಸ್ಟೋನ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಯಾರನ್ನ ರಿವೈವ್ ಮಾಡಕ್ಕೆ. ಇದು ಫ್ಯೂಚರ್ ಅಲ್ಲಿ ಏನಾದ್ರು ಕಂಪ್ಲೀಟ್ ಆದ್ರೆ ಅದ್ ನಮಗೆ ತೊಂದರೆ ಕೊಡುತ್ತೆ. ಸೊ ಇದನ್ನ ನಾವು ತಡಿಬೇಕು. ಸೊ ಆ ಗ್ಯಾಂಗ್ ಇನ್ನ 3 ಸ್ಟೋನ್ ಕಲೆಕ್ಟ್ ಮಾಡ್ಬೇಕು. ಅದ್ರಲ್ಲಿ 1 ಸ್ಟೋನ್ ಅಂಡರ್ ಓಷನ್ ಟೆಂಪಲ್ ಅಲ್ಲಿ ಇದೆ. ಸೊ ನೀವು ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಎಮಿ ಟೀಮಿಗೆ ಹೇಳ್ತಾನೆ. ಸೊ ಇಲ್ಲೆಲ್ಲ ಬ್ಲಾಕ್ ಬಲ್ಸ್ ಮೆಂಬರ್ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಇಲ್ಲಿ ಕಿಹೋಟೋ ಅಂಡ್ ಕವೋಟೋ ಅಂತ ಹೇಳಿ ಅಣ್ಣ ತಂಗಿ ಸಿಗ್ತಾರೆ. ಸೊ ನೀವು ರೀಕ್ಯಾಪ್ ಮಾಡ್ತಿದ್ರಲ್ಲ, ನಿಮ್ಗೊಂದು ಕ್ವಶನ್, ಇದ್ರಲ್ಲಿ ಯಾರು ಆಡ್ತಿದ್ರು ಯಾರು ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ನೀವ್ ಹೇಳಿ. ರೀಕ್ಯಾಪ್ ಮಾಡ್ತಿದ್ರಲ್ಲ, ಆರಾಮಾಗಿ ಹೇಳಿ. ಮತ್ತೆ ಸೊ ಇಲ್ಲಿ ಮ್ಯಾಜಿಕ್ ಸ್ಟೋನ್ ಐತೆ ಅಂದ್ರೆ ಆ ಗ್ಯಾಂಗ್ ಮೆಂಬರ್ಸ್ ಬರ್ದಲೇ ಇರ್ತಾರ. ಸೊ ಇಲ್ಲಿಗೂ ಅವ್ರು ಬಂದ್ರು. ವೆಕ್ಟೋ ಅಂತ ಹೇಳಿ ಒಬ್ಬ ಎಲೈಟ್ ಮೆಂಬರ್. ಇಲ್ಲಿ ಬಂದಾದ್ಮೇಲೆ ನಿಜವಾಗ್ಲೂ ಅವ್ನು ವೆಕ್ಟೋ ಬ್ಲಾಕ್ ಬುಲ್ಸ್ ನ ನಿಜವಾಗ್ಲೂ ನಾಯಿ ಹೊಡೆದಂಗ್ ಹೊಡೆದ. ನಮ್ ಬ್ಲಾಕ್ ಬುಲ್ಸ್ ಎಲ್ಲ ಸರಿಯಾಗಿ ಒಲೆ ತಿಂದ ಮೇಲೆ ಅವ್ರ ಅಪ್ಪ ಮ್ಯಾಮಿ ಬಿಡ್ತಾನ. ಅವ್ನ್ ತೆಗೆದು ಒಂದು ಡೈಮೆನ್ಷನ್ ಸ್ಲಾಶ್ ಬಿಟ್ಟ ಅವನಿಗೆ ಅಲ್ಲಿಂದ ಅವ್ನ್ ಕೇಳ್ ಕತ್ತ ಮದ್ದಿಗೆ ಸೀಳ್ಕೊಂಡ್ ಹೋದ ಅವನು. ಸೊ ಈ ಫೈಟ್ ಆದ್ಮೇಲೆ ನಿಜವಾಗ್ಲೂ ಎಲ್ಲರೂ ಸಕ್ಕ ಡ್ಯಾಮೇಜ್ ತಗೊಂಡಿದ್ರು. ಆದ್ರೆ ಜಾಸ್ತಿ ಡ್ಯಾಮೇಜ್ ಯಾರು ತಗೊಂಡಿದ್ರು ಅಂದ್ರೆ ನಮ್ಮ ಆಸ್ತಾ. ಅವ್ನಿಗೆ ನಿಜವಾಗ್ಲೂ 2 ಕೈ ವರ್ಕ್ ಮಾಡ್ತಿರ್ಲಿಲ್ಲ. ಸೊ ಈ ಮಿಷನ್ ಕಂಪ್ಲೀಟ್ ಮಾಡಿ ವಿಜರ್ಡ್ ಕಿಂಗ್ ಇನ್ಫೋ ಕೊಡಕ್ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಕಿಟನ್ ಟೌನ್ ಗೆ ಡೈಮಂಡ್ ಕಿಂಗ್ಡಮ್ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿಗೆ ನಮ್ ಗೋಲ್ಡನ್ ಡೌನ್ ವಂಜನ್ಸ್ ಟೀಮ್ ಹೋಗುತ್ತೆ. ಬರೋಷ್ಟೊತ್ತಿಗೆ ಅವ್ರು ಪೂರ ಮ್ಯಾಟರ್ ಮುಗಿಸಿರ್ತಾರ ಅಲ್ಲಿ. ಸೊ ಇಲ್ಲಿ ಯಾಮಿ ಬಂದಿದ್ದು ಬೇರೆ ಮೋಟಿವ್ ಇಂದ. ಅವ್ನ್ ಬಂದು ವಂಜನ್ಸ್ ಕೇಳ್ತಾನೆ, ನಿನ್ ಮಾಸ್ಕ್ ತೆಗಿ, ಮೇಲೆ ನಿನಗ್ ಡೌಟ್, ನೀನೇ ಐ ಆಫ್ ಮಿಡ್ ನೈಟ್ ಸನ್ ಲೀಡರ್ ಅಂತ ಹೇಳಿ. ಸೊ ಇಲ್ಲಿ ವಂಜನ್ಸ್ ವಿಧಿ ಇಲ್ಲದೆ ಮಾಸ್ಕ್ ತೆಗಿತಾನೆ. ಆಗ್ಲೇ ನಮಗೆ ಗೊತ್ತಾಗುತ್ತೆ, ಯಾಮಿಗೂ ಗೊತ್ತಾಗುತ್ತೆ ಇವನು ಅವನಲ್ಲ, ಇವನ್ ಬೇರೆ ಅಂತ. ಯಾಮಿಗೆ ಇಲ್ಲಿ ಡೌಟ್ ಕ್ಲಿಯರ್ ಆದಾಗ ಅವನು ಆಸ್ತನ್ ಕರ್ಕೊಂಡು ಒಬ್ಬ ಬೆಸ್ಟ್ ಹೀಲರ್ ತವ ಅವ್ನ ಕೈ ಸರಿ ಮಾಡ್ಸಕ್ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿಗೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಇವನ್ ಕೈಗೆ ಶಾಪ ಹಾಕಿದ್ದಾರೆ ಅಂತವ. ಸೊ ಇದು ಇಲ್ಲಿ ಸರಿ ಆಗಲ್ಲ. ಸೊ ಇಲ್ಲಿ ನಮ್ ಬ್ಲಾಕ್ ಬುಲ್ಸ್ ಗೆ ಈ ವಿಷಯ ಗೊತ್ತಾಗುತ್ತೆ. ಅವರೆಲ್ಲ ಸೊಲ್ಯೂಷನ್ ಹುಡುಕಕ್ಕೆ ತಯಾರಾಗ್ತಾರೆ. ಆಗ್ಲೇ ಅಲ್ಲಿ ಇಲ್ಲಿ ಹುಡುಗದಾಗ ಗೊತ್ತಾಗುತ್ತೆ ಒಂದು ವಿಚಸ್ ಫಾರೆಸ್ಟ್ ಅಂತ ಇದೆ, ಅಲ್ಲಿಗೆ ಹೋದ್ರೆ ಇವನ್ ಕೈ ಸರಿ ಆಗ್ತವೆ. ಆಗ್ಲೇ ನಮಗೊಂದು ನ್ಯೂಸ್ ಗೊತ್ತಾಗುತ್ತೆ, ನಮ್ ವೆನಿಸಾ ಅದೇ ವಿಚ್ ಫಾರೆಸ್ಟ್ ಇಂದ ಬಂದಿರೋದು ಅಂತವ. ಆದ್ರೆ ಅವಳು ಬಿಟ್ಟು ಬಂದಿದ್ಲು. ಸೊ ಅಲ್ಲಿ ಇವಳನ್ನ ಫ್ಯೂಜಿಟಿವ್ ರೇಂಜ್ ಟ್ರೀಟ್ ಮಾಡ್ತಾರೆ. ಸೊ ಇವಳು ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗಕ್ ಆಗಲ್ಲ. ಆದ್ರೂ ಆಸ್ತನ್ ಪರಿಸ್ಥಿತಿ ನೋಡಿ ಅವಳು ಅಲ್ಲಿಗೆ ಹೋಗ್ತಾಳೆ, ಮನ್ಸು ಒಪ್ಲಿಲ್ಲ ಅಂದ್ರೆ. ಸೊ ವೆನಿಸಾ ಇಂದ ಇಲ್ಲಿ ಆಸ್ತಾನ್ ನೋಯಲು ಸಹ ವಿಚಸ್ ಫಾರೆಸ್ಟ್ ಗೆ ಹೋಗ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಐ ಆಫ್ ಮಿಡ್ ನೈಟ್ ಸನ್ ಪ್ಲಸ್ ಡೈಮಂಡ್ ಕಿಂಗ್ಡಮ್ ಇಂದ ಒಂದಷ್ಟು ಜನ ಆ ವಿಚಸ್ ಫಾರೆಸ್ಟ್ ಗೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತವ. ಇವ್ರು ಕರೀದೇ ಇರೋ ನೆಂಟರ ತರ ಬಂದೇ ಬರ್ತಾರೆ ಎಲ್ಲಾದ್ರೂ ಸೈ. ಸೊ ನೋಯಲ್ ಇಲ್ಲಿ ನಿಜವಾಗ್ಲೂ ಫಸ್ಟ್ ಟೈಮ್ ಅವ್ಳು ಬ್ರೈನ್ ಯೂಸ್ ಮಾಡ್ಬಿಟ್ಟು ವಿಚ್ ಕ್ವೀನ್ ಗೆ ಏನೋ ಹೇಳಿ ಆಸ್ತನ್ ಕೈ ಸರಿ ಮಾಡಿಸ್ತಾಳೆ. ಇಲ್ಲಿ ನಿಜವಾಗ್ಲೂ ಒಂಚೂರು ಫೈಟ್ ಆಗುತ್ತೆ. ಫೈಟ್ ನಡುವೆ ನಮಗೆ ಗೊತ್ತಾಗುತ್ತೆ ಮಾರ್ಸ್ ಅಂಡ್ ಫ್ರೆಂಡ್ಸ್ ಅಂತವ. ಅವರು ಬಾಲ್ಯದಿಂದ ಒಟ್ಟಿಗೆ ಇದ್ರು, ಒಟ್ಟಿಗೆ ಬೆಳೆದಿದ್ರೆ. ಸೊ ಇವರಿಗೆ ಇಲ್ಲಿ ಅವ್ರ ಬಗ್ಗೆ ಗೊತ್ತಾಗುತ್ತೆ, ಅವ್ರ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಾಗುತ್ತೆ. ಸೊ ಆಗ್ಲೇ ಈ ಮೂವ್ಮೆಂಟ್ ಆಡ್ ಮಾಡಕ್ಕೆ ಡೈಮಂಡ್ ಕಿಂಗ್ಡಮ್ ಒಬ್ಬ ವಿಲನ್ ಬಂದು ಈ ಮೂವ್ಮೆಂಟ್ ನಿಜವಾಗ್ಲೂ ಎಕ್ಕುಟ್ಟೋತು ಅಲ್ಲೇ. ಅವ್ನ್ ಬಂದ್ ಲಿಟ್ರಲಿ ಫೈಟೇ ಮಾಡ್ಬಿಡ್ತಾನೆ ಅವ್ರ ಜೊತೆ. ಸೊ ಆಗ್ಲೇ ಇಲ್ಲಿ ಆಸ್ತಾ ಅವ್ನ ಒಳಗಡೆ ಇರೋ ಡಿಮನ್ ಜೊತೆ ಮಾತುಕತೆ ಮಾಡ್ತಾನೆ. ಸೊ ಆಸ್ತಂಗ್ ಇಲ್ಲಿ ಆ ಡಿಮನ್ ಒಂಚೂರು ಪವರ್ ಕೊಡುತ್ತೆ. ಅಂಡ್ ಇದ್ರಿಂದ ಆಸ್ತಾ ನಿಜವಾಗ್ಲೂ ಫುಲ್ ಪವರ್ ಅಪ್ ಆಗೋಗ್ತಾನೆ. ಅಂಡ್ ಅದಾದ್ಮೇಲೆ ಇವರಿಬ್ರು ಫೈಟ್ ಬ್ಲಾಕ್ ಕ್ಲೋವರ್ ಆಗಿ ಒನ್ ಆಫ್ ದ ಬೆಸ್ಟ್ ಫೈಟ್ ಸೀನ್ ಇದೆ ನೋಡ್ರಿ. ಅವ್ರನ್ನೆಲ್ಲ ಸೋಲ್ಸ್ ಆಗಿ ಇಲ್ಲಿ ಮ್ಯಾಟರ್ ಎಲ್ಲ ಸಾಲ್ವ್ ಆದಾಗ ವಿಚ್ ಕ್ವೀನ್ ಅಸ್ಲಿ ಮೋಟಿವ್ ಗೊತ್ತಾಗುತ್ತೆ. ಇಲ್ಲಿ ಅವಳು ಇಲ್ಲಿ ನಮ್ಮ ಆಸ್ತನ ಆಂಟಿ ಮ್ಯಾಜಿಕ್ ನ ಕದ್ಕಣಕ್ಕೆ ಅಂತ ಹೇಳಿ ಬಂದಿದ್ಲು. ಅವಳು ಇಲ್ಲಿ ಎಲ್ಲರೂ ಬಂದು ನಿಜವಾಗ್ಲೂ ಫುಲ್ ಮಲಗಿಸ್ತಾಳೆ. ಅದೇ ಟೈಮಿಗೆ ಇಲ್ಲಿ ವೆನಿಸಾ ಅವೇಕನ್ ಮಾಡಿ ಅವ್ರನ್ನೆಲ್ಲ ಸೇವ್ ಮಾಡ್ತಾಳೆ. ಅಂಡ್ ವಿಚಸ್ ಕ್ವೀನ್ ಗೆ ಒಂಚೂರು ತಲೆ ಸರಿ ಆಗುತ್ತೆ. ಅವಳು ಬಂದಿಲ್ಲ, ಅವ್ರಿಗೆ ಮ್ಯಾಜಿಕ್ ಸ್ಟೋನ್ ಕೊಡ್ತಾಳೆ. ಡೈಮಂಡ್ ಕಿಂಗ್ಡಮ್ ಎಲ್ಲಾರು ತಲೆನೂ ಒಂಚೂರು ಸರಿ ಆಗುತ್ತೆ. ಅವ್ರು ಇಲ್ಲಿ ಒಳ್ಳೆಯವ್ರಾಗ್ತಾರೆ ಎಲ್ಲಾರು. ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗುತ್ತೆ. ಇಲ್ಲಿ ಕ್ಲೋವರ್ ಕಿಂಗ್ಡಮ್ ಕಿಂಗು ಅಂದ್ರೆ ನಾಟ್ ವಿಜರ್ಡ್ ಕಿಂಗ್, ಓನ್ಲಿ ಕಿಂಗ್. ವಿಜರ್ಡ್ ಕಿಂಗ್ ಇತ್ತ ಮೇಲೆ ಕಿಂಗ್ ಅವ್ನ್ ಬಂದಿಲ್ಲ, ಅನೌನ್ಸ್ಮೆಂಟ್ ಮಾಡ್ತಾನೆ ಐ ಆಫ್ ಮಿಡ್ ನೈಟ್ ಸನ್ ಬೇಸ್ ನಮಗ್ ಸಿಕ್ಕಿದೆ ಅಂತ ಹೇಳಿ. ಅಲ್ಲಿಗೆ ನಾವು ರೈಡ್ ಮಾಡ್ತೀವಿ. ಸೊ ಆ ಗ್ಯಾಂಗ್ ನ ಲೀಡ್ ಮಾಡ್ಯಾರ ಯಾರು? ಅವರ್ ಗ್ಲೋರಿಯಸ್ ಕ್ವೀನ್ ಮೆರಿಯೋಲಿಯನಾ. ಎಸ್ ಬ್ರೋ. ಸೊ ಅವಳು ಇಲ್ಲಿ ಬಂದಿಷ್ಟೇ ನಿಜವಾಗ್ಲೂ ಎಲ್ಲಾರ್ಗು ಟ್ರೈನಿಂಗ್ ರೌಂಡ್ ಕರ್ಕೊಂಡು ಹೋಗ್ತಾಳೆ. ಅಂಡ್ ಇಲ್ಲಿ ಟ್ರೈನಿಂಗ್ ಅಂತ ಜಾಸ್ತಿ ನಮಗೆ ಫ್ಯಾನ್ ಸರ್ವಿಸ್ ಸಿಕ್ತು. ಟೀಮ್ ಸೆಲೆಕ್ಷನ್ ಎಲ್ಲ ಆಗಿ ಫೈಟ್ಸ್ ಎಲ್ಲ ಆಗಿ ಇದು ಗುಂಪ್ ಮಾಡಿ ಅವ್ರನ್ನ ಇಲ್ಲಿ ಬೇಸಿಗೆ ಅಟ್ಯಾಕ್ ಮಾಡಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದೇ ಟೈಮ್ ಆಗಿ ಆ ಗ್ಯಾಂಗ್ ನ ಒಂದ್ ಸ್ವಲ್ಪ ಜನ ಇಲ್ಲಿ ಬ್ಲಾಕ್ ಬುಲ್ಸ್ ಬೇಸಿಗೆ ಬಂದು ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ಕ್ಯಾರೆಕ್ಟರ್ ಸಹ ನಾವು ನೋಡ್ತೀವಿ. ಅವನ ಹೆಸರು ಹೆನ್ರಿ ಅಂತ ಹೇಳಿ. ಅವ್ನು ಫುಲ್ ಬ್ಲಾಕ್ ಬುಲ್ಸ್ ಹೌಸ್ ನೇ ಕಂಟ್ರೋಲ್ ಮಾಡ್ತಿದ್ದ ಅವನು. ಬಟ್ ಆ ವಿಲನ್ ಗ್ಯಾಂಗ್ ಇಲ್ಲಿ ಮ್ಯಾಜಿಕ್ ಸ್ಟೋನ್ ಸಿಕ್ಕಿದ್ರಿಂದ ಅವ್ರು ಇಲ್ಲಿ ಸೈಲೆಂಟ್ ಆಗಿ ಹೋದ್ರು. ನೆಕ್ಸ್ಟ್ ಇಲ್ಲಿ ವಂಜನ್ಸ್ ಅಂಡ್ ಜೂಲಿಯಸ್ ಒಂದ್ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ದೊಡ್ಡ ಸೀಕ್ರೆಟೇ ರಿವೀಲ್ ಆಗುತ್ತೆ. ವಂಜನ್ಸ್ ಇಸ್ ಲಿಚ್, ಯಾಮ್ ಇಸ್ ರೈಟ್ ಆಫ್ಟರ್ ಆಲ್. ಇವರಿಬ್ರು ಒಂದೇ ಬಾಡಿ ಯೂಸ್ ಮಾಡ್ತಾರೆ.
ಎಸ್, ಅವ್ನು ಇಲ್ಲಿ ಫುಲ್ ಬ್ಯಾಕ್ ಸ್ಟೋರಿ ಹೇಳ್ತಾನೆ ಅವ್ರದ್ದು ಯಾಕೆ ಹಿಂಗ್ ಆಗಿದ್ದಾನೆ, ಅವ್ನು ಯಾರು ಅಂತ ಹೇಳಿ. ಅವನೊಬ್ಬ ಎಲ್ಫ್ ನ ಬ್ಲಾಕ್ ಕ್ಲೋವರ್ ಕಿಂಗ್ಡಮ್ ಗೆ ಗಾಡ್ ರೇಂಜ್ ಟ್ರೀಟ್ ಮಾಡ್ತಾರೆ. ಅವನು ಬ್ಯಾಕ್ ಸ್ಟೋರಿ ರಿವೀಲ್ ಆಗಿಷ್ಟಕ್ಕನೆ ಅವ್ನು ಹೇಳ್ತಾನೆ, ನಾನು ಇರೋ ಬರೋ ಜನರನ್ನೆಲ್ಲ ಸಾಯಿಸ್ತೀನಿ, ಕ್ಲೋವರ್ ಕಿಂಗ್ಡಮ್ ನಾಶ ಮಾಡ್ತೀನಿ, ನಮ್ ಎಲ್ಫ್ ರೇಸ್ ನ ಈ ಮನುಷ್ಯರು ಸಾಯಿಸಿದ್ದಾರೆ, ಸೊ ನಾನು ಇಲ್ಲಿ ರಿವೆಂಜ್ ತಗೊಂತೀನಿ ಅಂತ ಹೇಳಿ ಅವ್ನು ಹೇಳ್ತಾನೆ. ಇಲ್ಲಿ ನಿಜವಾಗ್ಲೂ ದೊಡ್ಡ ಫೈಟ್ ಆಗುತ್ತೆ, ಭಯಂಕರವಾಗಿ ಜೂಲಿಯಸ್ ಗ್ರಿಮೋರ್ ರಿವೀಲ್ ಆಗುತ್ತೆ. ಕೊನೆಗೆ ಇಲ್ಲಿ ಜೂಲಿಯಸ್ ತಮ್ಮ ಸಿಟಿ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ನಿಜವಾಗ್ಲೂ ಅವನು ತಾನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಸೊ ಇಲ್ಲಿ ಐ ಆಫ್ ಮಿಡ್ ನೈಟ್ ಸನ್ನಿಗೆ ಎಲ್ಲ ಸ್ಟೋನ್ ಸಿಗ್ತವೆ. ಇವ್ರದಲ್ಲಿ ಬ್ಯಾಕ್ ಸ್ಟೋರಿ ರಿವೀಲ್ ಆಗುತ್ತೆ. ಎಲ್ಫ್ ಬ್ಯಾಕ್ ಸ್ಟೋರಿ, ಒಬ್ಬ ಲೀಡರ್ ಎಲ್ಫ್ ಇದ್ದ, ಅವನಿಂದ ಒಬ್ಬ ಹುಡುಗ ಎಲ್ಫ್ ಇದ್ದ. ಆ ಲೀಡರ್ ಎಲ್ಫ್ ಹೇಳ್ತಾನೆ ನಾವು ಮನುಷ್ಯರ ಜೊತೆ ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಇಡೋಣ ಅಂತೇಳಿ. ಆದ್ರೆ ಕೊನೆಗೆ ನಿಜವಾಗ್ಲೂ ಮನುಷ್ಯರೇ ಅವ್ರನ್ನ ಸಾಯಿಸ್ತಾರೆ, ಲಿಟ್ರಲಿ ಎಲ್ಲ ಎಲ್ಫ್ ನ. ಹಾಗೆ ಆ ಹುಡುಗ ಎಲ್ಫ್ ಸಾಯಕ್ಕಿಂತ ಮುಂಚೆ ಅವನಿಗೆ ಒಂದ್ ಸ್ವಲ್ಪ ಜನಕ್ಕೆ ನಿಜವಾಗ್ಲೂ ರೀಇನ್ಕಾರ್ನೇಷನ್ ಮ್ಯಾಜಿಕ್ ಮಾಡ್ತಾನೆ. ಸೊ ಅದ್ರಿಂದಾನೆ ಆ ಹುಡುಗ ಎಲ್ಫ್ ವಂಜನ್ಸ್ ಬಾಡಿಲಿ ರೀಇನ್ಕಾರ್ನೇಟ್ ಆದ. ಸೊ ಇಲ್ಲಿ ಅವ್ರ ಮೇಜರ್ ಪ್ಲಾನ್ ರಿವೀಲ್ ಆಗುತ್ತೆ. ಸೊ ಅದು ಮತ್ತೆ ಎಲ್ಲ ಎಲ್ಫ್ ನ ಜೀವಂತ ಮಾಡೋದು. ಸೊ ಆಗ್ಲೇ ಒಂದು ಮ್ಯಾಜಿಕ್ ಇಂದ ನಿಜವಾಗ್ಲೂ ಈ ಕ್ಲೋವರ್ ಕಿಂಗ್ಡಮ್ ಅಲ್ಲಿ ಇರೋ ಬರೋರೆಲ್ಲ ಎಲ್ಫ್ಸ್ ಆಗಿ ಟರ್ನ್ ಆಗ್ತಾರೆ. ಯೂನೋನು ಕೂಡ ಇಲ್ಲಿ ಆಸ್ತಾ ವರ್ಸಸ್ ಯೂನೋ ಫೈಟ್ ಆಗುತ್ತೇನೋ ಅಂತ ಹೇಳಿ ನಿಜವಾಗ್ಲೂ ನಾನು ಎಕ್ಸೈಟೆಡ್ ಆಗಿದ್ದೆ. ಆದ್ರೆ ಹಂಗ ಆಗ್ಲಿಲ್ಲ. ಯೂನೋ ಇಲ್ಲ, ಅವ್ನ್ ಸೆನ್ಸಿಗೆ ಬರ್ತಾನೆ. ಸೊ ಆಗ್ಲೇ ಇವರಿಬ್ರು ಸೇರಿ ಒಂದಷ್ಟು ಜನಕ್ಕೆ ಹೊಡೆದಾಕ್ತಾರೆ. ಆ ಕೊನೆಗೆ ಹೋಗ್ಬಿಟ್ಟು ನಿಜವಾಗ್ಲೂ ಲಿಸ್ಟ್ ಜೊತೆ ಫೈಟ್ ಮಾಡ್ತಾರೆ. ಆಗ್ಲೇ ಲಿಸ್ಟ್ ಲೀಡರ್ ಅವ್ರು ನಿಜವಾಗ್ಲೂ ಇವರಿಬ್ರು ನಾಯಿ ಹೊಡೆದಂಗ್ ಹೊಡೆದ. ಸೊ ಆಗ್ಲೇ ಆಸ್ತಾ ಒಂದು ಲಿಸ್ಟ್ ನ ಸಾರ್ಡ್ ತಗಂತಾನೆ. ಸೊ ಆ ಸಾರ್ಡ್ ಸ್ಪೆಷಾಲಿಟಿ ಏನು ಅಂದ್ರೆ ಅದು ರೀಇನ್ಕಾರ್ನೇಷನ್ ಮ್ಯಾಜಿಕ್ ನ ನಲ್ಲಿಫೈ ಮಾಡುತ್ತೆ. ಆದ್ರೆ ಇವ್ರಿಗೆ ಒಂದು ಲಾಸ್ಟ್ ಮ್ಯಾಜಿಕ್ ಸ್ಟೋನ್ ಬೇಕಾಗಿರುತ್ತೆ. ಅದು ಯೂನೋ ಪೆಂಡೆಂಟ್ ನಲ್ಲಿ ಇರುತ್ತೆ. ಆ ಪೆಂಡೆಂಟ್ ಅಲ್ಲಿ ಇರೋ ಮ್ಯಾಜಿಕ್ ಸ್ಟೋನ್ ಸಿಕ್ಕಾದ್ಮೇಲೆ ಟಾಪ್ 10 ಎಲ್ಫ್ಸ್ ಒಂದು ಅಂಡರ್ ವರ್ಲ್ಡ್ ಹೋಗೋ ದಾರಿನ ಓಪನ್ ಮಾಡ್ತಾರೆ, ಗೇಟ್ ನ. ಯಾವ್ದು ಕ್ಲೋವರ್ ಕಿಂಗ್ಡಮ್ ಅಲ್ಲಿ ಅಂಡರ್ ವರ್ಲ್ಡ್ ಹೋಗೋ ದಾರಿ ಇರುತ್ತೆ. ಎಲ್ಫ್ ಜೊತೆ ಇಲ್ಲಿ ಯಾಮಿ, ಆಸ್ತಾ, ಮಿಮೋಸಾ, ಜ್ಯಾಕ್ ಎಲ್ಲರೂ ನಿಜವಾಗ್ಲೂ ಅಂಡರ್ ವರ್ಲ್ಡ್ ಹೋಗ್ತಾರೆ. ಒಂದು ಕ್ಯಾಸಲ್ ಟೈಪ್ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಫೈಟ್ ಆಗ್ತಿರುತ್ತೆ. ಕೊನೆಗೆ ಯೂನೋ ಮ್ಯಾಜಿಕ್ ಸ್ಟೋನ್ ಆ ಜಾಗಕ್ಕೆ ಇಟ್ಟಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ರೋನಿಯನ್ ಒಬ್ಬ ಎಲ್ಫ್ ಇಂದ ಒಂದು ಡೀಮನ್ ಅವನನ್ನ ಕಂಟ್ರೋಲ್ ಮಾಡ್ತಿತ್ತು ಅಂತ ಹೇಳಿ. ಆ ಡೀಮನ್ ಹೆಸರು ಏನು ಅಂದ್ರೆ ಝ್ಯಾಗ್ರೇಡ್. ಆ ಡೀಮನ್ ಪವರ್ ಏನು ಅಂದ್ರೆ ಅವ್ನ್ ಏನ್ ಹೇಳ್ತಾನ ನಿಜವಾಗ್ಲೂ ಅದ್ ಆಗ್ಬಿಡುತ್ತೆ. ಅಲ್ಲಿ ಅವ್ನ್ ಮಾತಾಡ್ದ ಅಂದ್ರೆ ಅದಾಗುತ್ತೆ. ನೀವೆಲ್ಲ ಹೋಗ್ತಿದ್ರ ಅಂತ ಹೇಳ್ಬಿಟ್ಟು ಅಲ್ಲ. ಇಲ್ಲಿ ನಿಜವಾಗ್ಲೂ ದೊಡ್ಡ ರಿವೀಲ್ ಆಗುತ್ತೆ ಯಾವ್ಯಾವ್ದು ಇದುವರೆಗೂ ಹ್ಯೂಮನ್ ವರ್ಸಸ್ ಎಲ್ಫ್ ಆ ಫೈಟ್ ಎಲ್ಲ ಆಗಿರೋದು ಈ ಬೋಳಿ ಮಗನಿಂದಾನೆ ಅಂತವ. ಈ ಡಿಮನ್ ನಿಜವಾಗ್ಲೂ ಅವ್ರನ್ನೆಲ್ಲ ಒನ್ ಶಾಟ್ ಮಾಡ್ತಾನೆ, ಎಲ್ಲಾರನ್ನೂ ಸೋಲಿಸ್ತಾನೆ. ಈ ಡಿಮನ್ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲೊಂದ್ ಸೈಡ್ ನಾವು ನೋಡ್ತೀವಿ ನೆರೋ ಇಲ್ಲಿ ಫಿನ್ರಲ್ ಕರ್ಕೊಂಡು ನಿಜವಾಗ್ಲೂ ಮ್ಯಾಜಿಕ್ ಸ್ಟೋನ್ ಎಲ್ಲ ಕಲೆಕ್ಟ್ ಮಾಡಿ ವಿಜರ್ಡ್ ಕಿಂಗ್ ನ ರಿವೈವ್ ಮಾಡ್ತಾಳೆ. ಆಗ್ಲೇ ನಮಗೆ ಇಲ್ಲಿ ಗೊತ್ತಾಗುತ್ತೆ ಆ ನೆರೋ ಒಂದು ಹುಡುಗಿನು ಅಂತ ಹೇಳಿ. ಆಮೇಲೆ ಇಲ್ಲಿ ಒಂಚೂರು ಬ್ಯಾಕ್ ಸ್ಟೋರಿನೂ ರಿವೀಲ್ ಆಗುತ್ತೆ. ವಿಜರ್ಡ್ ಕಿಂಗ್ ಒಂದ್ ಲಿಸ್ಟ್ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಇದ್ರು. ಇಲ್ಲಿ ಫಸ್ಟ್ ವಿಜರ್ಡ್ ಕಿಂಗ್ ತಂಗಿಲ್ಲ ಲಿಸ್ಟ್ ಗೆ ಕೊಟ್ಟು ಮದುವೆ ಮಾಡಿರೋದು. ಆ ಮದುವೆ ಆಗೋ ಟೈಮ್ ನಲ್ಲಿ ಇಲ್ಲಿ ಹ್ಯೂಮನ್ಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಸಾಯಿಸಿರ್ತಾರೆ. ಆದ್ರೆ ಫಸ್ಟ್ ವಿಜರ್ಡ್ ಕಿಂಗ್ ಇಲ್ಲಿ ಲೇಟ್ ಆಗಿ ಬಂದ. ಅವ್ನ್ ಬರೋ ಹೊತ್ತಿಗೆ ಇಲ್ಲಿ ಎಲ್ಲರೂ ಫಿನಿಶ್ ಆಗೋಗಿದ್ರು. ಅವ್ನ ಇಲ್ಲಿ ಬಂದಾಗ ಆ ಝ್ಯಾಗ್ರೇಡ್ ಡೀಮನ್ ನ ಮಕ ನೋಡಿರ್ತಾನೆ. ಆಗ್ಲೇ ಡೀಮನ್ ಲಿಸ್ಟ್ ನ ಪ್ರೊಸೆಸ್ ಮಾಡಕ್ ಹೋಗ್ತಿರುತ್ತೆ. ಆದ್ರೆ ಈ ಲಿಸ್ಟ್ ಇಲ್ಲಿ ನಿಜವಾಗ್ಲೂ ಅವನಿಗೆ ಸ್ಟ್ರಾಂಗ್ ವಿಲ್ ಪವರ್ ಇದೆ. ಅವ್ನು ಇಲ್ಲಿ ರೆಸಿಸ್ಟ್ ಮಾಡ್ತಿರ್ತಾನೆ. ಆಗ್ಲೇ ಇಲ್ಲಿ ಬೇಡ ಬೇಕು ಈ ಪ್ರೊಸೆಸ್. ಆಗ್ಲೇ ಆ 4 ಲೀಫ್ ಕ್ಲೋವರ್ ಇರೋ ಗ್ರಿಮೋವಾರ್ 5 ಲೀಫ್ ಕ್ಲೋವರ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ನಮ್ಮ ಆಸ್ ಅಂತ ಇರೋ ಗ್ರಿಮೋವಾರೆ. ಆಗ್ಲೇ ಇಲ್ಲಿ ಆ ಡೀಮನ್ ಲಿಸ್ಟ್ ನ ಒಂದು ದೊಡ್ಡ ಮಾನ್ಸ್ಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಲಿಸ್ಟ್ ಒಬ್ಬ ಒಳ್ಳೆ ಲೀಡರ್. ಅವನು ಫಸ್ಟ್ ವಿಜರ್ಡ್ ಕಿಂಗ್ ಹೇಳ್ತಾನೆ ನನ್ನ ಸಾಯಿಸ್ಬಿಡು, ನನ್ನ ಕೈಲಿ ಆಗ್ತಿಲ್ಲ ಇದು ಅಂತ ಹೇಳಿ. ಸೊ ಫಸ್ಟ್ ವಿಜರ್ಡ್ ಕಿಂಗ್ ಅವನನ್ನ ಸಾಯಿಸ್ತಾನೆ. ಆದ್ರೆ ಝ್ಯಾಗ್ರೇಡ್ ಆ ಪ್ರೊಸೆಸ್ ಪೂರ ನೋಡ್ತಿದ್ದ. ಆಗ್ಲೇ ನೆರೋ ಹೋಗಿ ಅವನನ್ನ ಸೀಲ್ ಮಾಡ್ತಾಳೆ ಬೇರೆ ಡೈಮೆನ್ಷನ್ ಗೆ. ವಿಜರ್ಡ್ ಕಿಂಗ್ ಇಲ್ಲಿ ಸಾಯರಂಗಿರ್ತಾನೆ. ಸೊ ಅವಳು ಹೋಗಿ ಅವನನ್ನ ಪೆಟ್ರಿಫೈ ಮಾಡ್ತಾಳೆ. ಸೊ ಆಗ್ಲೇ ಫಾರ್ಬಿಡನ್ ಮ್ಯಾಜಿಕ್ ಯೂಸ್ ಮಾಡಿದ್ರಿಂದ ನೆರೋ ಇಲ್ಲಿ ಅಕ್ಕಿಯಾಗಿ ಕನ್ವರ್ಟ್ ಆಗ್ತಾಳೆ. ಸೊ ಆಗ್ಲೇ ಇಲ್ಲಿ ಆಸ್ತಾ, ಯೂನೋ, ನೆರೋ, ಫಸ್ಟ್ ವಿಜರ್ಡ್ ಕಿಂಗ್, ಲಿಸ್ಟ್, ಯಾಮಿ, ಜ್ಯಾಕ್ ಎಲ್ಲರೂ ಒಟ್ಟಿಗೆ ಅಟ್ಯಾಕ್ ಮಾಡಿ ಝ್ಯಾಗ್ರೇಡ್ ನ ಹೇಗವಾಗಿ ಸೋಲಿಸ್ತಾರೆ, ಸಾಯಿಸಿ ಹಾಕಿಬಿಡ್ತಾರೆ ಅನ್ಕಳಿ. ಸೊ ಅವ್ರು ಇಲ್ಲಿ ಝ್ಯಾಗ್ರೇಡ್ ನೆಲ್ಲ ಸಾಯಿಸಿ ಆಚೆ ಬಂದ್ ನೋಡಿದಾಗ ಎಲ್ಫ್ಸ್ ವರ್ಸಸ್ ಹ್ಯೂಮನ್ ನಡೀತಾನೆ ಇರುತ್ತೆ. ಸೊ ಆಗ್ಲೇ ಇಲ್ಲಿ ಹೇಳ್ತಾರೆ ವಂಜನ್ಸ್ ಮ್ಯಾಜಿಕ್ ಇಂದ ಇದೆಲ್ಲ ಸರಿ ಆಗುತ್ತೆ ಅಂತೇಳಿ. ಸೊ ವಂಜನ್ಸ್ ಇಂದ ಅವ್ನ ಮ್ಯಾಜಿಕ್ ಯೂಸ್ ಮಾಡ್ತಾನೆ. ಪ್ಲಸ್ ಆಸ್ತಾ ಸಾರ್ಡ್ ಇಂದ ಎಲ್ಫ್ ವರ್ಸಸ್ ಹ್ಯೂಮನ್ ಅದೇನ್ ಫೈಟ್ ನಡೀತಿತ್ತು ಅದೆಲ್ಲ ಮುಗ್ದು ಹೋಗುತ್ತೆ. ವಂಜನ್ಸ್ ಅಂತ ಲಿಸ್ಟ್ ಸಹ ಬಾಡಿ ಬೇರೆ ಬೇರೆ ಆಗುತ್ತೆ. ಅಂಡ್ ಈ 3 ಜನ ಎಲೈಟ್ ಮೆಂಬರ್ಸ್ ಯಾರು ಮೊದಲು ರಿವೈವ್ ಆಗಿದ್ರು ಅವರು ಅವ್ರ ಒರಿಜಿನಲ್ ಬಾಡಿಗೆ ಹೋಗ್ತಾರೆ. ಇಲ್ಲಿ ಎಲ್ಲಾ ಸಿಚುವೇಶನ್ ನಾರ್ಮಲ್ ಆಗುತ್ತೆ. ಸೊ ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಒಂದು ಡೀಮನ್ ಕ್ಲೋವರ್ ಕಿಂಗ್ಡಮ್ ಅಟ್ಯಾಕ್ ಮಾಡಿದ್ರಿಂದ ಡೀಮನ್ ರಿಲೇಟೆಡ್ ಯಾರ್ಯಾರು ಪವರ್ಸ್ ಇದೆಯೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಆಸ್ತಾ. ಆಸ್ತಾ ಇಲ್ಲಿ ತನ್ನನ್ನು ತಾನು ಬಿಡಿಸ್ಕೊಳಕ್ ಆಗಲ್ಲ. ಅವನಿಗೆ ನಿಜವಾಗ್ಲೂ ಶಿಕ್ಷೆ ಗಲ್ಲಿಗೇರಿಸಿ ಅಂತ ಹೇಳಿ ಹಾಕ್ತಾರೆ. ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಟ್ರು ನಮ್ಮಿಬ್ರು ಕ್ಯಾಪ್ಟನ್ ನೋಜೆಲ್ ಅಂಡ್ ಫಂಗೆಲ್ ಹೇಗೆ ಬಂದ ಅವ್ರನ್ನ ಸೇವ್ ಮಾಡ್ತಾರೆ. ಇಲ್ಲಿಂದ ನೆಕ್ಸ್ಟ್ ಶುರು ಆಗುತ್ತೆ ಒಂದು ಹೊಸ ಆರ್ಕು, ಹಾರ್ಟ್ ಕಿಂಗ್ಡಮ್ ಆರ್ಕು. ಈ ಕಿಂಗ್ಡಮ್ ಯಾಕೆ ಹೋಗ್ತಿರೋದು ಅಂದ್ರೆ ಡೆವಿಲ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಯಾಕಂದ್ರೆ ಅಲ್ಲಿರೋ ಕ್ವೀನ್ ಲೋರಾಪಿಜಿಕಾಗೆ ಒಂದು ಡೀಮನ್ ಕರ್ಸ್ ಮಾಡಿದೆ. ಆ ಡೀಮನ್ ಹೆಸರು ಏನು ಅಂದ್ರೆ
ಮೆಡಿಕ್ಯುಲಾ. ಸ್ಟೋರಿ ಕೇಳ್ಬಿಟ್ಟು ನಿಜವಾಗ್ಲೂ ನಮ್ ನೋಯಲ್ ತಲೆ ಕೆಟ್ಟೋಗುತ್ತೆ. ಯಾಕಂದ್ರೆ ಅವ್ರ ಅಮ್ಮನು ಅದೇ ಡಿಮನ್ ಇಂದ ಅದೇ ಕರ್ಸಿಂದ ಹಂಗೆ ಸತ್ತಿರಿದ್ದು. ಸೊ ಅವ್ರ ಸ್ಟೋರಿ ಕೇಳಿ ನಿಜವಾಗ್ಲೂ ಬ್ಲಾಕ್ ಬುಲ್ಸ್ ಇಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಬರ್ತಾರೆ. ಇಲ್ಲೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಆ ಡಿಮನ್ ನಮ್ ಜಾಕ್ರಿಡ್ ಸತ್ತೋದ್ನಲ್ಲ ಅವ್ನಿಗಿಂತ ಪವರ್ಫುಲ್ ಅಂತ ಹೇಳಿ. ಸೊ ಈಗ ಥ್ರೆಟ್ ಇರೋ ಡಿಮನ್ ಯಾವ್ಯಾವ ಅಂದ್ರೆ 3. ಸೊ ಈ 3 ಡಿಮನ್ ಎಲ್ಲ ಕಿಂಗ್ಡಮ್ ಇನ್ವೈಡ್ ಮಾಡಕ್ಕೆ ರೆಡಿ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇವ್ರು ಹೋಗಿ ಅವ್ರನ್ನ ನಿಲ್ಲಿಸ್ತಾರೆ. ಇಲ್ಲಿ ನಿಜವಾಗ್ಲೂ ಅವ್ರು ಸಕ್ಕತ್ ರುಬ್ಕೊಂಡು ಟ್ರೈನಿಂಗ್ ಮಾಡ್ತಾರೆ. ಸ್ವಲ್ಪ ಇಲ್ಲಿ ಟೈಮ್ ಸ್ಕಿಪ್ ಸಹ ನೋಡ್ತೀವಿ. ಸ್ವಲ್ಪ ಇಲ್ಲಿ ಬಿಲ್ಡ್ ಅಪ್ ಮೊದಲು ಸಣ್ಣದಾದ ಒಂದು ಫೈಟ್ ಆಗುತ್ತೆ. ಅಲ್ಲಿರೋ ಕಮಾಂಡರ್ ನೆಲ್ಲ ಹೊಡೆದು ವಿಲೇಜರ್ಸ್ ನೆಲ್ಲ ಫ್ರೀ ಮಾಡಿದಾಗ ಇಲ್ಲೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಈ ಸ್ಪೇಡ್ ಕಿಂಗ್ಡಮ್ ಅಲ್ಲಿ ನಿಜವಾಗ್ಲೂ ಒಂದಕ್ಕಿಂತ ಒಂದು ದೊಡ್ಡದಾಗಿರೋ ಡಿಮನ್ ಇದಾವೆ. ಅಂಡ್ ನಿಜವಾಗ್ಲೂ ಒಬ್ಬೊಬ್ಬರಿಗಿಂತ ಒಂದೊಂದು ಪವರ್ ಲೆವೆಲ್ ಜಾಸ್ತಿ. ಆ 3 ಡಿಮನ್ ಸ್ಕ್ವಾಡಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಡಾರ್ಕ್ ಟ್ರೈಡ್. ಅದ್ರಲ್ಲಿ ಒಬ್ಬ ಡಾರ್ಕ್ ಟ್ರೈಡ್ ಮೆಂಬರ್ ಹೋಗಿ ಗೋಲ್ಡನ್ ಡೌನಿಗೆ ಅಟ್ಯಾಕ್ ಮಾಡ್ತಿರ್ತಾನೆ. ಸೊ ಅಲ್ಲಿ ಅವನಿಗೆ ವಂಜನ್ಸ್ ಬೇಕಾಗಿರುತ್ತೆ. ಅವನಲ್ಲಿ ವಂಜನ್ಸ್ ಕ್ಯಾಪ್ಚರ್ ಮಾಡಿದಾಗ ಇವನು ಇಲ್ಲಿಗೆ ಬರ್ತಾನೆ. ಆಗ್ಲೇ ಅವನ್ ಪೂರ ಸ್ಕ್ವಾಡ್ ನಾಶ ಆಗೋಗಿದೆ. ಇವನ್ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ನಿಜವಾಗ್ಲೂ ಅವನೊಬ್ಬ ಡಿಮನ್, ಪವರ್ ಲೆವೆಲ್ ಬೇರೆ. ಅವನು ಇಲ್ಲಿ ಇವನು ಆರಾಮಾಗಿ ಸೋಲಿಸ್ತಾನೆ. ಆಗ್ಲೇ ಅವನು ವಿಲಿಯಂ ನ ಇಲ್ಲಿಂದ ಕರ್ಕೊಂಡು ಹೋದ. ನೆಕ್ಸ್ಟ್ ಇನ್ನೊಂದು ಡಿಮನ್ ಮೆಡಿಕೆಲ್ಲ ಹೋಗಿ ಆರ್ಡ್ ಕಿಂಗ್ಡಮ್ ಅಟ್ಯಾಕ್ ಮಾಡುತ್ತೆ. ಅಲ್ಲಿ ನಿಜವಾಗ್ಲೂ ನೋಯೆಲ್ ಅಂಡ್ ಮಿಕ್ದವರೆಲ್ಲ ಈ ಡಿಮನ್ ಜೊತೆ ಫೈಟ್ ಮಾಡ್ತಾರೆ. ಅವರು ನಿಜವಾಗ್ಲೂ ಸೋಲಿಸ್ತಾರೆ. ಇಲ್ಲೂ ಒಂಚೂರು ಟಾರ್ಚರ್ ಆ ಟೈಪ್ ಆಗುತ್ತೆ. ಆಗ್ಲೇ ಡಾರ್ಕ್ ಟ್ರೈಡ್ ನ 3ನೇ ವ್ಯಕ್ತಿ ಹೋಗಿ ನಮ್ ಬ್ಲಾಕ್ ಬುಲ್ಸ್ ಗೆ ಅಟ್ಯಾಕ್ ಮಾಡ್ತಾನೆ. ಯಾಮಿ ನಿಜವಾಗ್ಲೂ ಅಲ್ಲಿ ಇರಲ್ಲ, ಆಸ್ತಾ ಆಗ್ತಾನೆ ಬಂದಿರ್ತಾನೆ. ನಿಜವಾಗ್ಲೂ ಆಸ್ತಾ ಅವನ ಜೊತೆಗೆ ಯುದ್ಧ ಮಾಡ್ತಾನೆ. ಆದ್ರೂ ಆಸ್ತಾ ಅಷ್ಟೊಂದೇನ್ ಮಾಡಕ್ಕಾಗಲ್ಲ ಅವನ್ ಮುಂದೆ. ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಡ್ತಾನೆ ನಮ್ ಯಾಮಿ ಅಂಡ್ ಆಸ್ತಾ ನಿಜವಾಗ್ಲೂ ಟೀಮ್ ಅಪ್ ಮಾಡಿ ಆ ಡಿಮನ್ ನಿಜವಾಗ್ಲೂ ನಾಯಿ ಹೊಡೆದ ಬಿಡ್ತಾರೆ. ಸೊ ಇಲ್ಲಿ ಅವ್ರ ಮೋಟಿವ್ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಅವರು ಡಿಮನ್ ಆಗಿದ್ರಿಂದ ಅವ್ರಿಗೆ ಅಂಡರ್ ವರ್ಲ್ಡ್ ಹೋಗೋ ದಾರಿ ಬೇಕು. ಅದಕ್ಕೋಸ್ಕರನೇ ಇಲ್ಲಿ ವಂಜನ್ಸ್ ವಾಲ್ಟ್ರಿ ಮ್ಯಾಜಿಕ್ ಪ್ಲಸ್ ಯಾಮಿ ಡಾರ್ಕ್ ಮ್ಯಾಜಿಕ್ ಇಂದ ಅವರೊಂದು ಗೇಟ್ ಓಪನ್ ಮಾಡ್ತಾರೆ. ಅದರಿಂದ ಅಂಡರ್ ವರ್ಲ್ಡ್ ಅಲ್ಲಿರೋ ಎಲ್ಲಾ ಡಿಮನ್ ಗಳು ಈ ಭೂಮಿಗೆ ಬರ್ತವೆ. ಸೊ ಆಸ್ತಾ ಇಲ್ಲಿ ತನ್ನ ಒಳಗಿರೋ ಡೆವಿಲ್ ಜೊತೆ ನಿಜವಾಗ್ಲೂ ಒಂದು ಕಾಂಟ್ರಾಕ್ಟ್ ಮಾಡ್ತಾನೆ. ಸೊ ಆ ಡೆವಿಲ್ ಇಲ್ಲಿ ಒಂದು ಡೀಲ್ ಕೊಡುತ್ತೆ, ನೀನ್ ನಿಜವಾಗ್ಲೂ ನನ್ನ ಪವರ್ ಯೂಸ್ ಮಾಡಬಹುದು ಇನ್ ಎಕ್ಸ್ಚೇಂಜ್ ಆಫ್ ಹಿಸ್ ಆರ್ಮ್. ಆಫ್ ಕೋರ್ಸ್ ಯಾಮಿ ಅಂಡ್ ಆಸ್ತಾ ಇಲ್ಲಿ ಟೀಮ್ ಅಪ್ ಮಾಡಿ ಡಾಂಟೆ ಸೋಲಿಸ್ತಾರೆ. ಅಷ್ಟರಲ್ಲಿ ಇಲ್ಲಿ ಗೋಲ್ಡನ್ ಡೌನ್ ಫಿನಿಶ್ ಮಾಡಿದ್ರಲ್ಲ ಜೆನಿನ್, ಅವ್ನ್ ಬಂದು ಯಾಮಿನ ಕರ್ಕೊಂಡು ಹೋಗ್ತಾನೆ ಜ್ಞಾನ ತಪ್ಪಿಸಿ. ಇಲ್ಲಿ ನೋಯೆಲ್ ಅಂಡ್ ಮಿಕ್ದವರೆಲ್ಲ ಎಲ್ಫ್ ಜೊತೆ ಇದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಅವರು ಎಲ್ಫ್ ಜೊತೆ ಟ್ರೈನಿಂಗ್ ತಗೋತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಬ್ಲಾಕ್ ಬುಲ್ಸ್ ವೈಸ್ ಕ್ಯಾಪ್ಟನ್ ಬರ್ತಾನೆ ನಾಕ್. ಅಂಡ್ ಕಾರಣಾಂತರಗಳಿಂದ ಅವನ ಹತ್ರನೂ ಒಂದು ಡಿಮನ್ ಇದೆ. ಅವ್ನು ಬಂದು ನಮ್ಮ ಆಸ್ತಾನ ಟ್ರೈನ್ ಮಾಡಕ್ ಹೋಗ್ತಾನೆ. ಇಲ್ಲಿ ಆಸ್ತಾ ಅಂಡ್ ನಾಕ್ ಒಂದು ಡಿಮನ್ ನ ಬೈಂಡ್ ಮಾಡಕ್ಕೆ ಅಂತ ಹೇಳಿ ಒಂದು ರಿಚುವಲ್ ಟೈಪ್ ಮಾಡ್ತಾರೆ. ಇಲ್ಲಿ ಆಸ್ತಾ ತನ್ನ ಒಳಗಿರೋ ಡೆವಿಲ್ ಜೊತೆ ಫೈಟ್ ಮಾಡ್ತಾನೆ. ಪ್ಲಸ್ ಟಾಪ್ ನೋ ಜೂಸು ಪ್ಲಸ್ ಪವರ್ ಆಫ್ ಫ್ರೆಂಡ್ಶಿಪ್ ಯೂಸ್ ಮಾಡಿ ಅಟ್ ಲೀಬೆ ಆಸ್ತನ್ ಡೆವಿಲ್ ನೇಮ್ ಅವನ್ ಬ್ಯಾಕ್ ಸ್ಟೋರಿ ಇಲ್ಲಿ ಗೊತ್ತಾಗುತ್ತೆ. ಅವನ ನಿಜವಾಗ್ಲೂ ಲೀಬೆ ಡೆವಿಲ್ಗೆ ಅವ್ನ ಬ್ಯಾಕ್ ಸ್ಟೋರಿ ಹಿಟ್ ಆಗುತ್ತೆ. ಹೇಗೆ ಒಬ್ಳಮ್ಮ ಅವನನ್ನ ಡೆವಿಲ್ ಅಂತ ನೋಡದೆ ಅವನನ್ನ ಮುಂಚೆ ಸಾಕಿಳು. ಹೇಗೆ ಅವಳು ಅವನನ್ನ ಸೇವ್ ಮಾಡ್ತಾ ಮಾಡ್ತಾ ಸತ್ತೋಗಿರ್ತಾಳೆ ಅಂತ ಹೇಳಿ. ಅವಳು ಯಾರು ಅಂದ್ರೆ ನಮ್ಮ ಆಸ್ತರ್ ಅಮ್ಮನೇ. ಇಲ್ಲಿ ಆ ಡೆವಿಲ್ ಆಸ್ತನ್ ಮುಖದಲ್ಲಿ ಆಸ್ತರ್ ಅಮ್ಮ ನೋಡ್ತಿರುತ್ತೆ. ಸೊ ಈ ಡೆವಿಲ್ ನ ಆಸ್ತನ್ ತಮ್ಮ ಅಂತಾನೆ ಅನ್ಕೊಳ್ರಿ ನೀವು. ಸೊ ಇಲ್ಲಿ ಆ ಡೆವಿಲ್ ನ ಆಸ್ತರ್ ಅಮ್ಮ ಮುಂಚೆನೆ ಸಾಕಿದ್ರಿಂದ ಸೊ ಆ ಡೆವಿಲ್ ಆಸ್ತನ್ ಡೀಲ್ ಒಪ್ಕೊಳ್ಳಿ. ಸೊ ಇಲ್ಲಿ ಅದು ಹೇಳುತ್ತೆ, ನಾನ್ ನಿನ್ ಪವರ್ ಯೂಸ್ ಮಾಡಕ್ ಕೊಡ್ತೀನಿ ಅಂತವ. ಸೊ ಇಲ್ಲಿಗೆ 170 ಎಪಿಸೋಡ್ ಬ್ಲಾಕ್ ಕ್ಲೋವರ್ ಸೀಸನ್ 2, 3, 4 ಮುಗಿತು. ಈಗ ನಡೀರಿ ಸೀಸನ್ 5ಗೆ. ವಿಡಿಯೋ ನಿಜವಾಗ್ಲೂ ಫುಲ್ ಎಪಿಸೋಡ್ ನೋಡಿದೀನಿ ಬ್ರೋ. ಎಲ್ಲಿಂದ ನಿಲ್ಸಿದ್ದು ಅಲ್ಲಿಗೆ ಪೂರ 170 ಎಪಿಸೋಡ್ ಮತ್ತೆ ರಿಪೀಟ್ ನೋಡಿದೆ. ನಿಮ್ಗೋಸ್ಕರ ಇಷ್ಟೊಂದು ತಗೊಂಡು ಯಾಕೆ ಮಾಡ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆದಷ್ಟು ಶೇರ್ ಮಾಡಿ ನಿಮ್ಮ ದೋಸ್ತುಗಳಿಗೆ. ಯಾರ್ಯಾರು ಬ್ಲಾಕ್ ಕ್ಲೋವರ್ ನೋಡ್ತಿದ್ದಾರೋ, ಯಾರ್ಯಾರು ನೋಡಿದಿರೋ ನೋಡಿಲ್ಲ ಎಲ್ಲರೂ ಈ ರೀಕ್ಯಾಪ್ ನ ನೋಡ್ಬೋದು. ಈ ವಿಡಿಯೋಗೆ ಇಷ್ಟನೇ. ವಿಡಿಯೋ ಶೇರ್ ಆಗಿರೋ ಲೈಕ್ ಮಾಡಿ, ಈ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಅರಿಗತು ಗುಜೈಮಸ್, ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟಾಡಾ. ಸಿಗೋಣ ಸ್ಪೇಡ್ ಕಿಂಗ್ಡಮ್ ರೈಡ್ ಆರ್ಕಾಗೆ. ಬಾಯ್ ಬಾಯ್.